ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರುವುದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಇಂದು ಸಾರಿಗೆ ನೌಕರರ ಜೊತೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರುತ್ತಿದ್ದಾರೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಅಂದ್ರೆ ನಾಳೆಯಿಂದ ಇಂದು ಸಾರಿಗೆ ನೌಕರರ ಜೊತೆ ಸಿದ್ದರಾಮಯ್ಯ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ನೌಕರರ ಮನವೊಲಿಕೆಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇರುವಂತದ್ದು. ಇನ್ನು ಸಿದ್ದರಾಮಯ್ಯ ಸಭೆ ಬಳಿಕ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ. 1,15,000 ನೌಕರರಿಂದ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಬೇಡಿಕೆಗಳ ಈಡೇರಿಸುವಂತೆ ನಾಳೆಯಿಂದ ಈ ಮುಷ್ಕರ ಶುರುವಾಗುತ್ತೆ. ಇನ್ನು ಧರಣಿಯಂದು ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸುವುದಕ್ಕೆ ಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಇನ್ನೊಂದೇ ದಿನ ಬಾಕಿ ಇರುವಂಥದ್ದು. ನಾಳೆಯಿಂದ ಈ ಒಂದು ಮುಷ್ಕರ ಶುರುವಾಗುತ್ತೆ. ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಿದ್ಧವಾಗಿದ್ದಾರೆ ಸಾರಿಗೆ ನೌಕರರು. ಮುಷ್ಕರ ಕೈ ಬಿಡುವಂತೆ ಎಸ್ಮಾ ಜಾರಿ ಮಾಡಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ನೌಕರರು. ಸಾರಿಗೆ ನೌಕರರ ಮನವೊಲಿಕೆಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಈಗಾಗಲೇ ಕಾರ್ಮಿಕ ಇಲಾಖೆಯಿಂದ 2 ಸಂಧಾನ ಸಭೆಗಳನ್ನು ನಡೆಸಿದ್ರು ಕೂಡ ನೋ ಯೂಸ್. ಜೊತೆಗೆ ಇವತ್ತು ನೌಕರರ ಜೊತೆ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ಇನ್ನು ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ 38 ತಿಂಗಳ ವೇತನ ಬಾಕಿ ಹಣ ನೀಡಬೇಕು. ಸರ್ಕಾರಿ ನೌಕರರಿಗೆ ನೀಡುವ ವೇತನಕ್ಕೆ ಸರಿಸಮಾನವಾದಂತಹ ವೇತನ ನೀಡಬೇಕು. ಖಾಸಗೀಕರಣ, ಭ್ರಷ್ಟಾಚಾರ ಹಾಗೂ ಕಾರ್ಮಿಕರ ವಿರುದ್ಧ ಕಿರುಕುಳ ನಿಲ್ಲಬೇಕು. ನಗದು ರಹಿತ ವೈದ್ಯಕೀಯ ಸೌಲಭ್ಯವನ್ನ ನೀಡಬೇಕು. ನಮ್ಮ ಹಕ್ಕಿನ ರಜೆಯನ್ನ ನೀಡಬೇಕು. ಹೀಗೆ ಇದಿಷ್ಟು ಸಾಕಷ್ಟು ಬೇಡಿಕೆಗಳು ಇರುವಂಥದ್ದು ಸಾರಿಗೆ ನೌಕರರ ಬೇಡಿಕೆಗಳಿವು. ಜೊತೆಗೆ 1/1/2024ರಿಂದ ವೇತನವನ್ನ ಜಾರಿಗೊಳಿಸಬೇಕು. ಉತ್ತಮ ಕ್ಯಾಂಟೀನ್ ವ್ಯವಸ್ಥೆಯನ್ನ ಕೂಡ ಮಾಡಬೇಕು ಎನ್ನುವಂತಹ ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಈ ಹಿಂದೆ 2020 ಮತ್ತು 2021ರ ಸಾರಿಗೆ ಮುಷ್ಕರ ಸಂದರ್ಭದಲ್ಲಿ ನೌಕರರ ಮೇಲೆ ಹಾಕಲಾಗಿರುವ ಎಲ್ಲಾ ಮೊಕದ್ದಮೆಗಳನ್ನ ಹಿಂತೆಗೆದುಕೊಳ್ಬೇಕು. ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನೇ ಚಾಲನಾ ಕೆಲಸಕ್ಕೆ ನಿಯೋಜಿಸಬೇಕು. ಈ ಬಸ್ಗಳ ನಿರ್ವಹಣೆಯನ್ನ ಖಾಸಗಿ ಗುತ್ತಿಗೆದಾರರಿಗೆ ನೀಡುವ ಪದ್ಧತಿಯನ್ನ ಕೈ ಬಿಡಬೇಕು. ಅಂದ್ರೆ ಎಲೆಕ್ಟ್ರಾನಿಕ್ ಬಸ್ಗಳು. 38 ತಿಂಗಳ ವೇತನ ಹಣವನ್ನ ಬಾಕಿ ನೀಡಬೇಕು. ಹೀಗೆ ಸಾಕಷ್ಟು ಬೇಡಿಕೆಗಳು ಇರುವಂಥದ್ದು. ಈ ಬೇಡಿಕೆಗಳ ಈಡೇರಿಕೆಗಾಗಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸರ್ಕಾರಿ ನೌಕರರಿಗೆ ನೀಡುವ ವೇತನಕ್ಕೆ ಸರಿಸಮಾನವಾದಂತಹ ವೇತನವನ್ನ ನೀಡಬೇಕು. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಲಿದೆ.